ಈ ಶೇಷಾದ್ರಿಪುರಂ ಕಾಲೇಜಿನಿಂದ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಿಂದ ನಮ್ಮ ಪ್ರತಿನಿಧಿ ಆಶಿಕ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅವರು ಮಾತನಾಡ್ತಾರೆ. ಆಶಿಕ್, ವಿದ್ಯಾರ್ಥಿಗಳು ಬಜೆಟ್ ಬಗ್ಗೆ ಅವರ ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿದ್ದಾವೆ? ಹರಿಪ್ರಸಾದ್, ಸಿದ್ದರಾಮಯ್ಯನವರು 17ನೇ ಬಾರಿಗೆ ಬಜೆಟ್ ಅನ್ನೇ ಮಂಡನೆ ಮಾಡಿದ್ದಾರೆ. ಈಗಾಗಲೇ ಬಜೆಟ್ ಮೇಲೆ ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು. ಸದ್ಯಕ್ಕೆ ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿದ್ದೀನಿ. ಇಲ್ಲಿನ ವಿದ್ಯಾರ್ಥಿಗಳಿದ್ದಾರೆ, MBA, MCom, MCA ವಿದ್ಯಾರ್ಥಿಗಳನ್ನು ಮಾತಾಡ್ಸೋಣ. ಯಾವ ರೀತಿಯಾಗಿ ಈ ಬಜೆಟ್ ಅನ್ನು ಅವರು ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ನಿಮ್ಗೆ ಏನ್ ಅನಿಸ್ತು ಬಜೆಟ್ ಮೇಲೆ ಅಂತ? ಸರ್, ಬಜೆಟ್ ಈಗಾಗಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಮೊದಲನೇದಾಗಿ KR ಪುರಂ ಇಂದ ಸಿಲ್ಕ್ ಬೋರ್ಡ್ಗೆ ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಈ ತರ ಎಷ್ಟೊಂದು ಕನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಡೆದಿದೆ. ಬಟ್ ಅದು ಈಗ ಜನರೇಟ್ ಮಾಡೋ ಅಮೌಂಟ್ ಎಲ್ಲ ಮಧ್ಯವರ್ತಿಗಳನ್ನೇ ತಿಂದಾಕ್ತಿದ್ದಾರೆ ಹೊರತು ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಅಂದ್ರೆ ಸರ್ಕಾರ ಘೋಷಣೆ ಮಾಡಿರುವಂತ ಅಮೌಂಟ್ಗೆ ಪೂರಕವಾಗಿ ಕೆಲಸಗಳಾಗ್ತದೆ ಸರ್, ಆಗ್ತಾನೆ ಇಲ್ಲ. ಆಮೇಲೆ ಆಂಬುಲೆನ್ಸಸ್ ಅಷ್ಟೇ. ಇವಾಗ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತಿದ್ದಾರೆ. ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಆಂಬುಲೆನ್ಸ್ ಓಡಾಡಕ್ಕೆ ಕರೆಕ್ಟ್ ಆಗಿ ರೋಡ್ ಸಿಗ್ತಿಲ್ಲ. ಆಮೇಲೆ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಿದೆ. ಈಗ ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೂ ಆಕ್ಚುಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಬಟ್ ಆದ್ರೂ ಟ್ರಾಫಿಕ್ ಯಾವ್ದು ಕ್ಲಿಯರ್ ಆಗ್ತಿಲ್ಲ. ಆಮೇಲೆ ಈ ತರ ತುಂಬಾ ಅನ್ವಾಂಟೆಡ್ ಕೂಡ ಹೇಳೋದು ಇಲ್ಲ. ಎಸ್ ಸರ್. ಮೇಡಮ್, ಏನ್ ಅನ್ಸುತ್ತೆ ಬಜೆಟ್ ನೋಡಿದಾಗ? ಸರ್, ಏನಂದ್ರೆ ಇವಾಗ ಹತ್ತತ್ರ ಒಂದ್ 4.5 ಲಕ್ಷ ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಸ್ಟೂಡೆಂಟ್ ಆಗಿ ನಾವೇ ಇವಾಗ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ. ಏನಂದ್ರೆ ಸ್ಕಾಲರ್ಶಿಪ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. 20,000 ಆಗ್ಬೇಕಿತ್ತು. ನಾವ್ ಇವಾಗ ಫೀಸ್ ಕಟ್ಬೇಕಂತ ಒಂದ್ ಇಟ್ಕೊಂಡಿರ್ತೀವಿ. ಅದರಿಂದ ಒಂದೇನಾದ್ರು ಸರ್ಕಾರದಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ಫೀಸ್ ಕಟ್ಟಕ್ ಆಗಿರಲ್ಲ ಆ ಟೈಮಿಗೆ. ಏನೋ ಅದರಿಂದ ಏನೋ ಮನೆಯಲ್ಲಿ ಓದೋದನ್ನ ಬಿಡ್ಬೋದು ಎಷ್ಟೋ ಮಕ್ಕಳು. ಆದ್ರೆ ಆ ತರ ಒಂದು ಹೆಲ್ಪ್ ಮಾಡ್ಬೇಕು. ಇವಾಗ ಅಗ್ರಿಕಲ್ಚರ್ಗೂ ಕೂಡ 64 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಬರೀ ಮಾರುಕಟ್ಟೆಗೋಸ್ಕರ ದೊಡ್ಡ ಬಿಲ್ಡಿಂಗು ಜಾಗಗಳು ಕೊಟ್ರೆ ಏನು ಪ್ರಯೋಜನ? ಇಲ್ಲಿ ಮಧ್ಯವರ್ತಿಗಳ ಮಧ್ಯೆ ಏನ್ ಆಗ್ತಿದೆ? ಅವ್ರು ತಿಂತಿದ್ದಾರೆ. ಅವ್ರ ರೈತರು ಬೆಳೆದಿರೋ ಬೆಲೆಗೆ ಅವ್ರಿಗೆ ಸಿಕ್ತಿದ್ಯಾ? ಅವರಿಗೆ ಕರೆಕ್ಟ್ ಆಗಿ ಅವ್ರಿಗೊಂದು ಏನು ಅಂತ ಅವರು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬರೀ ಬಜೆಟ್ ಸ್ಯಾಂಕ್ಷನ್ ಮಾಡ್ಬಿಟ್ಟು ನಾನು ಬಿಟ್ಬಿಡ್ತೀನಿ ಅಂತ ಅಲ್ಲ. ಅದು ಏನ್ ಕರೆಕ್ಟ್ ಆಗಿ ಅಲೋಕೇಟ್ ಆಗ್ತಿದ್ಯಾ, ಏನಾಗ್ತಿದೆ ಸ್ವಲ್ಪ ನೋಡ್ಬೇಕು ಸರ್ ಗವರ್ಮೆಂಟ್. ಅಂದ್ರೆ ಬಜೆಟ್ ಅಲ್ಲಿ ಹೇಳಿರುವಂತ ಯೋಜನೆಗಳು, ಘೋಷಣೆಗಳೇನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಮುಟ್ಟಲ್ಲ ಸರ್. ಮಧ್ಯವರ್ತಿಗಳೇ ತಿಂತಾ ಇರ್ತಾರೆ. ಮಧ್ಯವರ್ತಿಗಳೇ ಅದನ್ನ ಯೂಸ್ ಮಾಡ್ಕೊಂತ ಇರ್ತಾರೆ. ಇವಾಗ ರೈತರು, ಇವಾಗ ನಮ್ಮ ಮಾಮನೆ ಪರ್ಸನಲ್ ಆಗಿ ಅವರು ಏನಾದ್ರು ಬೆಳೆ ಬೆಳಿತಾರೆ ಅಂತ ಅಂದ್ರೆ ಅವರು ಟ್ರಾನ್ಸ್ಪೋರ್ಟ್ ಇರ್ಬೋದು, ಕರ್ಕೊಬಂದ್ ಅದನ್ನ ಹಾಕೋದಿರ್ಬೋದು, ಏನೇ ಬೆಳೆಗೆ ಅವ್ರಿಗೆ ಕರೆಕ್ಟ್ ಆಗಿರೋ ರೇಟ್ ಸಿಗ್ತಾ ಇಲ್ಲ. ಇಲ್ಲಿ ನಮಗೆ ಕೆಜಿ 25 ರೂಪಾಯಿ ಟೊಮೊಟೊ ಆಗಿದ್ರೆ ಅವ್ರಿಗೆ ಎಷ್ಟು ಸಿಗುತ್ತೆ ಸರ್? 5 ರೂಪಾಯಿ 6 ರೂಪಾಯಿ ತಗೊಂಡಿರ್ತಾರೆ ಸರ್. ಅವ್ರಿಗೆ ಅಷ್ಟು ಬೆಲೆ ಅವ್ರಿಗೆ ಸಿಗ್ತಾ ಇಲ್ಲ. ಸ್ಯಾಂಕ್ಷನ್ ಮಾಡಿ ಬಿಟ್ಬಿಡೋದಲ್ಲ, ಏನಾಗ್ತಿದೆ ಅಂತ ಅದನ್ನ ಸ್ವಲ್ಪ ನೋಡ್ಬೇಕಲ್ವಾ ಗೌರ್ಮೆಂಟ್ ಕೂಡ. ಬಜೆಟ್ ಘೋಷಣೆ ಮಾಡಿ ಬಿಟ್ಬಿಡ್ತಾರೆ. ಆಮೇಲೆ ಏನು ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋದು ಒಂದಷ್ಟೇ ಸರ್ ಗೌರ್ಮೆಂಟ್. ಮೇಡಮ್, ಎಜುಕೇಶನ್ ಫೀಲ್ಡ್ ಗೆ ಈ ಸಲ ಒಂದ್ ಸ್ವಲ್ಪ ನಾನು ಜಾಸ್ತಿ ಒತ್ತು ಕೊಟ್ಟಿದ್ದೀನಿ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ನಿಮ್ಗೆ ಹಂಗ ಅನ್ಸುತ್ತಾ? ಅನ್ಸಲ್ಲ ಸರ್. ಯಾವ ಎಜುಕೇಶನ್ ಫೀಲ್ಡ್ಗೂ ಅವರಷ್ಟು ಕೊಟ್ಟಿಲ್ಲ. ಈಗ ಸ್ಕಾಲರ್ಶಿಪ್ ನೀಟಾಗಿ ಬರ್ತಿಲ್ಲ ಅಂದ್ಮೇಲೆ ಎಜುಕೇಶನ್ ಫೀಲ್ಡ್ಗೆ ಎಲ್ಲಿ ಕೊಡ್ತಾರೆ? ಸ್ಕಾಲರ್ಶಿಪ್ ಫಸ್ಟ್ ನೀಟಾಗಿ ಬಂದ್ರೆ ಇವ್ರು ಫಂಡ್ ರಿಲೀಸ್ ಮಾಡಿದ ತಕ್ಷಣ ಆ ಮಕ್ಕಳಿಗೆ ಅಮೌಂಟ್ ಸಿಗುತ್ತೆ. ಅದರಿಂದ ತಗೊಂಬಂದು ದುಡ್ಡು ಕಟ್ಟಿ ಎಷ್ಟೊಂದು ಜನ ಓದ್ತಿರ್ತಾರೆ. ಕೆಲವರು ಅವರೇ ಪರ್ಸನಲ್ ಲೋನ್ಸ್ ಹಾಕೊಂಡಿರ್ತಾರೆ. ಆ ಲೋನಿಗೆ ಇಷ್ಟು % ಅಂತ ರಿಡ್ಯೂಸ್ ಮಾಡಬೇಕು, ಇಲ್ಲ ಏನೂ ಸಿಗಲ್ಲ ಅವರಿಗೆ. ಬೆಂಗಳೂರು ಅಂತಂದ್ರೆ IT-BT ಸ್ಟಾರ್ಟ್ಅಪ್ ಕಂಪನಿಗಳ ಕ್ಯಾಪಿಟಲ್ ಅಂತಾರೆ. ಸೊ ಆ ಕ್ಷೇತ್ರಕ್ಕೆ ನೋಡೋದಾದ್ರೆ ಜಾಸ್ತಿ ಮಾಡಬೇಕು, ಜಾಸ್ತಿ ಹೈರ್ ಮಾಡಬೇಕು, ಕಂಪ್ನೀಸ್ ಬರಬೇಕು. ಎಲ್ಲ ಕಾಲೇಜಸ್ಗೂ ಬರ್ತಿದೆ. ಬಟ್ ಅವ್ರಿಗೂ ಬ್ಯಾಕ್ ಎಂಡ್ ಸಪೋರ್ಟ್ ಇರಬೇಕು. ಇವರು ಸ್ವಲ್ಪ ಫಂಡ್ ಅವ್ರಿಗೆ ರಿಲೀಸ್ ಮಾಡಿದ್ರೆ ಅವರು ಬರ್ತಾರೆ ಎಲ್ಲ ಕಾಲೇಜಸ್ಗೂ. ಈಗ ಬಂದು ಬರೀ 2 ಸ್ಟೂಡೆಂಟ್ 3 ಸ್ಟೂಡೆಂಟ್ ನ ತಗೊಂಡ್ರೆ ಮಿಕ್ದ ಸ್ಟೂಡೆಂಟ್ಸ್ ಏನು ಮಾಡಕ್ಕಾಗಲ್ಲ. ಬರ್ತಾರೆ ಇಯರ್ಲಿ ಹೊರಗಡೆ ಬಂದ್ರೆ ಅದ್ರಲ್ಲಿ ಒಂದು 10 ಜನಕ್ಕೆ ಸಿಗ್ಬೋದು ಅಷ್ಟೇ. ಇನ್ ಮಿಕ್ಕಿದವರೆಲ್ಲ ಬೇರೆ ಕೆಲಸ, ಈಗ MBA ಮಾಡ್ತಿರೋ ಮಕ್ಕಳು ಬೇರೆ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿರ್ತಾರೆ. MCA ಮಾಡ್ತಿದ್ದವ್ರು ಇದ್ರಲ್ಲಿ ಮಾಡ್ತಿರ್ತಾರೆ, ಅದ್ರಲ್ಲಿ ಮಾಡ್ತಿರೋರು ಇದ್ರಲ್ಲಿ ಮಾಡ್ತಿರ್ತಾರೆ. ಸೊ ಎಲ್ಲರಿಗೂ ಸಿಗ್ಬೇಕು, ಆಪರ್ಚುನಿಟಿ ಸಿಗ್ಬೇಕು. ಎಲ್ಲರಿಗೂ ಒಂದೇ ಕೆಲಸ ತರ ಸಿಗೋ ತರ ಇವರು ಫಂಡ್ ರಿಲೀಸ್ ಮಾಡಬೇಕು. ಅವ್ರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ಬೇಕು. ಸರ್, ಈ ಬಜೆಟ್ ಅನ್ನ ಯಾವ ತರ ನೋಡ್ತೀರಿ ಸರ್? ಅಂದ್ರೆ ಬಜೆಟ್ ಬಗ್ಗೆ ಹಳೆ ಬಜೆಟ್ ಅನ್ನೇ ಮತ್ತೆ ಒಂದ್ ಸ್ವಲ್ಪ ಮೇಕ್ ಓವರ್ ಮಾಡಿ ಕೊಟ್ಟಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಬಿಜೆಪಿಯವರು, JDS ಅವರು ರಾಜಕೀಯವಾಗಿ ಮಾತು ಬೇರೆ, ಆದ್ರೆ ಕಾಮನ್ ಮ್ಯಾನ್ ಆಗಿ ಸರ್ ಕಾಮನ್ ಮ್ಯಾನ್ ಆಗಿ ಏನು ಅಂತಂತಂದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದ್ರೆ ಹೆಲ್ತ್ ಕೇರ್ ಅಂತಂತಂದ್ರೆ ನಮಗೆ ಆರೋಗ್ಯದ ಬಗ್ಗೆ. ಸೊ ಆರೋಗ್ಯದ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿಲ್ಲ. ಈ ಸತಿ ಏನಾಗಿದೆ ಅಂತಂತಂದ್ರೆ ಅನ್ನದಾತ ಸುಖೀಭವ ಅಂತ ಒಂದು ಮೋಟೋ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರು ಸುಮಾರು ಮಾರುಕಟ್ಟೆಗೆ ಏನು ಸ್ಥಾಪನೆ ಮಾಡಬೇಕು ಅಂದ್ರೆ ಅದೆಲ್ಲ ಒಳ್ಳೆ ಯೋಜನೆನೆ. ಆಮೇಲೆ ಏನಂತಂದ್ರೆ 30,000 ಕೋಟಿ ವೆಚ್ಚದಲ್ಲಿ ಅವ್ರು ಏನು ಅಂತಂದ್ರೆ ಸಾಲನ ಕೊಡಬೇಕು ರೈತರಿಗೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಒಂದು ಒಳ್ಳೆ ಯೋಜನೆಗಳಿದೆ. ಸೊ ಈಗ ಕ್ರಿಟಿಸೈಸ್ ಮಾಡೋದೊಂದೆಲ್ಲ ದೇರ್ ಆರ್ ಸರ್ ಪಾಸಿಟಿವ್ ಪಾಯಿಂಟ್ಸ್, ಅಂದ್ರೆ ಪಾಸಿಟಿವ್ ಇದೆ. ಆದ್ರೆ ನಾವೆಲ್ಲ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ
ಈಗ ಬೆಂಗಳೂರು, ಮೈಸೂರು ಅಂತ ಟೈರ್ 1 ಟೈರ್ 2 ಸಿಟೀಸ್ ಅಲ್ಲಿ ಇರುವಂತಹ ಯಂಗ್ಸ್ಟರ್ಸ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವಾಗ ನೋಡಿ ಏನು ಅಂತಂದ್ರೆ ಎಐಗೆ ಒತ್ತು ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ, ಖಂಡಿತ ಇಲ್ಲ ಅಂತಲ್ಲ. ಆದ್ರೆ ಏನು ಅಂತಂದ್ರೆ ನಿದ್ರೆಯಿಂದ ಎಚ್ಚೆತ್ಕೊಳ್ಳೋದು ಬೇರೆ ಅಂತಂದ್ರೆ ಏನು ಅಂತ ನಿದ್ರೆಯಿಂದ ಎಚ್ಚೆತ್ಕೊಂಡು ಆಮೇಲೆ ರಿಯಲೈಸೇಷನ್ ಆಗೋದು ಬೇರೆ. ಆದ್ರೆ ಈಗ ನೋಡಿ ಪಕ್ಕದ ನಮ್ಮ ನೆರೆ ರಾಷ್ಟ್ರ ನೋಡಿದ್ರೆ, ಈಗ ತೆಲಂಗಾಣ ಸ್ಟೇಟ್ ಆಗಿರ್ಬೋದು, ಆಂಧ್ರ ಪ್ರದೇಶ ಸ್ಟೇಟ್ ಆಗಿರ್ಬೋದು, ಅವರೆಷ್ಟು ಅಂತಂದ್ರೆ ಫಸ್ಟ್ ಮೂವರ್ಸ್ ಅಡ್ವಾಂಟೇಜ್ ಅಂತ ನಾವೇನ್ ಕರಿತೀವಿ ನಾವು ಕಾಮರ್ಸ್ ಭಾಷೆನಲ್ಲಿ, ಅವರು NVIDIA ಅಂತ ಒಂದು ವರ್ಲ್ಡ್ಸ್ ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ ಅದು ಇವತ್ತು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ನ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪಕ್ಕದ ಸ್ಟೇಟ್ ಅಲ್ಲಿ ಆಲ್ರೆಡಿ ಅವರು ಮಾತುಕತೆ ನಡೆಸಿದ್ದಾರೆ. ಅಂತಂದ್ರೆ ವಿ ಹ್ಯಾವ್ ಲಾಸ್ಟ್ ಅನ್ ಆಪರ್ಚುನಿಟಿ. ಇವಾಗ ಬೆಂಗಳೂರನ್ನ ನಾವು ಏನಂತ ಕರಿತೀವಿ, IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅಂತ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಅದು ಎಲ್ಲಾಗಬೇಕಾಗಿತ್ತು, ಇಂಥ ಸಂಸ್ಥೆ ಎಲ್ಲಿ ಸ್ಥಾಪನೆ ಆಗಬೇಕಾಗಿದ್ರೆ ನಮಗೆ ಬರ್ಬೇಕಂತ ಅವಕಾಶ ನೆರೆಹೊರೆ ರಾಷ್ಟ್ರಕ್ಕೆ ಹೋಗಿದೆ. ಹಾಗಾಗಿ ಏನು ಅಂತಂದ್ರೆ ಬಜೆಟ್ ಮಂಡನೆ ಮಾಡ್ಬೇಕಂತಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ, ಈಗ ರೈತರಿಗೆ ಅಂತ ಒಂದು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಫೋಕಸ್ ಮಾಡೋದ್ ಬದಲು ಎಲ್ಲದಕ್ಕೂ ಸ್ವಲ್ಪ ಬ್ಯಾಲೆನ್ಸ್ಡ್ ಬಜೆಟ್ ಅಂತಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ. ಅಂದ್ರೆ ನೀವೆಲ್ಲರೂ ಕೂಡ ಇನ್ನೇನು ಇನ್ನೊಂದು 1 ವರ್ಷಕ್ಕೋ 1.5 ವರ್ಷಕ್ಕೋ ಅಥವಾ 6 ತಿಂಗಳಿಗೋ ಓದು ಮುಗಿಸ್ಕೊಂಡು ಕೆಲಸ ಹುಡುಕೋದಕ್ಕೆ ಹೋಗ್ತೀರಿ. ಸೊ ಉದ್ಯೋಗ ಅವಕಾಶಕ್ಕೆ ಯಾವ ತರದ ಆಪರ್ಚುನಿಟಿಗಳಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಉದ್ಯೋಗ ಅವಕಾಶಗಳಿಗೆ ಅಷ್ಟೊಂದೇನು ಅಂತ ಆಪರ್ಚುನಿಟಿ ಇಲ್ಲ. ಯಾಕೆಂದ್ರೆ ಇವತ್ತು ಅವರು ರಿಲೀಸ್ ಮಾಡ್ತಾರೋ ಫಂಡ್ಸ್ ಯಾವುದೇ ಆಗಲಿ ಒಂದು ಇಂಪ್ಲಿಮೆಂಟ್ ಆಗ್ತಲ್ಲ. ಈಗ ಸುಮ್ಮನೆ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಹೆಸರು ಚೇಂಜ್ ಮಾಡಬೇಕು, ಬರೀ ಇಂಥ ಸುಮ್ಮನೆ ಯಾವುದೋ ಹಾಸ್ಪಿಟಲ್ ಹೆಸರು ಚೇಂಜ್ ಮಾಡೋದು ಅದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದೇ ಅದ್ರ ಬದಲು ಪೇಷಂಟ್ಸ್ಗಳಿಗೆ ಯಾವ್ದಾದ್ರು ಮೆಡಿಸಿನ್ಸ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಗಳನ್ನ ಈ ತರ ಎಲ್ಲ ಇನ್ಸ್ಟಾಲ್ ಮಾಡೋದು. ಆಮೇಲೆ ಬೆಡ್ ಸಿಗಲ್ಲ, ಎಷ್ಟೋ ಇದ್ರಲ್ಲಿ ಬೆಡ್ ಸಿಗಲ್ಲ. ಕೆಲವು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಕರೆಕ್ಟ್ ಆದ ಸಿಚುವೇಶನ್ಸ್ ಇರಲ್ಲ, ಪೇಷಂಟ್ಸ್ಗಳೆಲ್ಲ ಎಲ್ಲಿ ಬೇಕು ಅಲ್ಲಲ್ಲೇ ಮಲಗ್ತಿರ್ತಾರೆ, ಒಂದು ವಸತಿ ಇರಲ್ಲ. ಈ ಹಾಸ್ಪಿಟ್ಲ್ ಹೆಸರು ಚೇಂಜ್ ಮಾಡೋ ಬದಲು ಫಸ್ಟ್ ಅವರ ಹಾಸ್ಪಿಟಲ್ ಏನಿದೆ ಏನಿಲ್ಲ ವ್ಯವಸ್ಥೆ ಸರಿ ಮಾಡಬೇಕು. ಇವತ್ತಿನ ವ್ಯವಸ್ಥೆನೇ ಸರಿ ಇಲ್ಲ. ಯಾಕೆಂದ್ರೆ ಹಳ್ಳಿ ಕಡೆ ನಾವೆಲ್ಲ ಹಳ್ಳಿ ಮಕ್ಕಳು, ಹಳ್ಳಿಯಿಂದ ಬಂದಿರೋರು. ಹಳ್ಳಿ ಕಡೆ ಹೇಗಿರುತ್ತೆ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಒಂದು ಆಂಬುಲೆನ್ಸ್ ಬರಲ್ಲ, ಏನಿರಲ್ಲ. ಹಂಗಾಗಿ ಫಸ್ಟ್ ನಾವು ಆರೋಗ್ಯ ಮೇಗಿನ್ ಅಲ್ವಾ ಸರ್ ಫಸ್ಟ್. ಹಾಗಾಗಿ ಫಸ್ಟ್ ಇವ್ರು ಸರ್ಕಾರದವರು ಹಾಸ್ಪಿಟ್ಲ್ ಹೆಸರು ಚೇಂಜ್ ಮಾಡೋದ್ ಬದಲು ಹಾಸ್ಪಿಟ್ಲಲ್ಲಿ ಏನಿದೆ ಏನಿಲ್ಲ ಅಂತ ಒಂದು ವ್ಯವಸ್ಥೆ ಚೇಂಜ್ ಮಾಡಬೇಕು. ಅಂದ್ರೆ ಬಜೆಟ್ ಅಲ್ಲಿ ಹಾಸ್ಪಿಟ್ಲು ಪೇಷಂಟ್ಸ್ಗಳಿಗೆ ಮೆಡಿಸಿನ್ ರೇಟ್ ಕಡಿಮೆ ಮಾಡೋದಾಗಿರ್ಲಿ, ಫ್ರೀ ಮೆಡಿಸಿನ್ ಸ್ಕೀಮ್ ಆಗಿರ್ಲಿ, ಈ ತರದ ಇಂಪ್ಲಿಮೆಂಟ್ ಮಾಡಲಿ. ಪಾಸಿಟಿವ್ ಪಾಯಿಂಟ್ಸು ಇದೆ ಸರ್. ಅಂದ್ರೆ ಈಗ ರೈತರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ಆ ಥರ ಎಲ್ಲ ಬಜೆಟ್ ಸ್ಯಾಂಕ್ಷನ್ ಆಗಿದೆ, ಸರಿ ಓಕೆ. ಬಟ್ ಅದು ಎಷ್ಟು ಮಟ್ಟಿಗೆ ರೈತರಿಗೆ ಹೋಗಿ ತಲುಪ್ತಾ ಇದೆ ಅನ್ನೋದು ಇವರು ಒಂದು ವಿಚಾರಣೆ ಮಾಡಬೇಕು. ಇಲ್ಲ ಸುಮ್ಮನೆ ಅವರು ಬಜೆಟ್ ಸ್ಯಾಂಕ್ಷನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ನಮಗೆ ನೋಡಿದ್ರೆ ರೈತರಿಗೆ ಆಗಲಿ ಏನೇ ಒಂದು ಯೋಜನೆನೂ ತಲುಪಲ್ಲ ನಮಗೆ ಬಂದ್ಬಿಟ್ಟು. ಈಗ ಎಷ್ಟೋ ಮನೆಗಳಲ್ಲಿ ಗ್ರಾಂಟ್ ಮಾಡಿಸ್ತೀವಿ, ಗ್ರಾಂಟ್ ಅಂತ ಹೇಳಿ ಲೋನ್ ಸ್ಯಾಂಕ್ಷನ್ ಆಗಿದೆ, ಅದೆಲ್ಲ ಅಲ್ಲಿ ಇದಕ್ಕೆ ಬರೋದ್ರೊಳಗೆ ಪಂಚಾಯತಿಗೆ ಅಲ್ಲೇ ಇದಾಗೋಗುತ್ತೆ. ಹಂಗಾಗಿ ಅದೆಲ್ಲ ನೋಡಬೇಕು ಸರ್. ಫಸ್ಟ್ ಅವ್ರ ಬಜೆಟ್ ಮಂಡನೆ ಮಾಡೋದ್ರ ಜೊತೆಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು ವಿಚಾರಣೆ ಮಾಡಬೇಕು. ಹರಿಪ್ರಸಾದ್, ಇದು ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಗಳಿಂದ ಆಚೆಗೆ ಇವರೆಲ್ಲರೂ ಕೂಡ ಯುವ ಜನರು ಇನ್ನೇನು ತಮ್ಮ ಜೀವನವನ್ನ ಮುಂದಕ್ಕೆ ನಡೆಸುವಂತವರು. ಸೊ ಇವರೆಲ್ಲರೂ ಕೂಡ ಈ ಒಂದು ಬಜೆಟ್ಗೆ ಮಿಶ್ರ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೇವಲ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಟ್ಟು ಘೋಷಣೆ ಮಾಡಿದ್ರೆ ಸಾಕಾಗಲ್ಲ, ಅದು ಯಥಾ ಪ್ರಕಾರ ಕಾನೂನುಬದ್ಧವಾಗಿ ಗ್ರಾಸ್ ರೂಟ್ಗೂ ಕೂಡ ಬಂದು ತಲುಪಬೇಕು ಅನ್ನುವಂತ ಅಭಿಪ್ರಾಯವನ್ನ ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಆಶಿಕ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.